ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಏನೆಲ್ಲ ಅನುಕೂಲವಾಗುತ್ತೆ, ಯಾವ ರೀತಿಯಲ್ಲಿ ಅನಾನುಕೂಲವಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮಿಥುನ ರಾಶಿ ಅಂದಿದ ತಕ್ಷಣ ಅದೊಂಥರ ದ್ವಿಸ್ವಭಾವ ರಾಶಿ. ದ್ವಿಸ್ವಭಾವ ಅಂದರೆ ಎರಡು ಸ್ವಭಾವಗಳು ಇರುವಂತಹದ್ದು. ಮಿಥುನ ಅಂದ್ರೂ ಸಹ ಎರಡು, ಅಂದರೆ ಅವರ ಮೈಂಡು ಸಹ ಡ್ಯೂಯಲ್ ಮೈಂಡ್ ಆಗಿರ್ತದೆ. ಯಾವುದು ಸ್ಥಿರವಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಮತ್ತು ಜೊತೇಲಿ ಯಾರಾದರೂ ಒಬ್ರು ಇರಲೇಬೇಕು. ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂದರೆ ಈ ಬೈಕಲ್ಲಿ ಒಂದು ನಿಮಿಷ ಬನ್ನಿ ಇಲ್ಲೇ ಹೋಗ್ಬರೋಣ ಅಂತ ಹೇಳೋಂಥದ್ದು. ಅವರು ಜೊತೇಲಿದ್ದರೆ ಬೇಗ ಕೆಲಸ ಮುಗಿಸ್ಕೊತಾರೆ. ಯಾರು ಜೊತೇಲಿ ಇಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ತುಂಬ ಮುಂದಾಳತ್ವ ಎಲ್ಲ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊತಾರೆ. ಯಾರಾದರೂ ಒಬ್ಬರ ಜೊತೆಲಿ ಒಬ್ಬ ಮಗುನಾದರೂ ಸುಮ್ಮನೆ ಎತ್ಕೊಂಡು ಹೋಗ್ಬೇಕು, ಅವ್ರಿಗೆ ಆ ರೀತಿಯಂಥ ನೇಚರ್ ಇರ್ತದೆ. ಮತ್ತು ಅದಕ್ಕೆ ಆ ರಾಶಿಗೆ ಅಧಿಪತಿ ಬಂದು ಬುಧ. ಬುಧ ಆಗಿರೋದ್ರಿಂದ ಒಳ್ಳೆ ನಿಪುಣರಾಗಿರ್ತಾರೆ, ಒಳ್ಳೆ ಜ್ಞಾನಿಗಳಾಗಿರ್ತಾರೆ, ಎಲ್ಲ ವಿಚಾರದಲ್ಲೂ ಕರೆಕ್ಟಾಗಿ ಥಿಂಕ್ ಮಾಡ್ತಾರೆ, ಸ್ವಲ್ಪ ಎಡುತ್ತಾರೆ. ಥಿಂಕಿಂಗ್ ಕರೆಕ್ಟಾಗಿರುತ್ತೆ. ಯಾಕಂದರೆ ಅವ್ರಿಗೆ ಸಪೋರ್ಟ್ ಇಲ್ಲ ಅಂದರೆ ವಾಬ್ಲಿಂಗ್ ಆಗುತ್ತೆ. ಆ ರೀತಿಯಾದಂಥ ನೇಚರ್ ಹೆಚ್ಚಾಗಿರ್ತದೆ. ಇಷ್ಟಿದ್ದಾಗ ಆ ದ್ವಿಸ್ವಭಾವ ರಾಶಿಯ ಅಧಿಪತಿ ಬುಧನಾಗಿದ್ದಾಗ ಈ ಒಂದು ವರ್ಷದ ಅಂದರೆ 2026 ಕ್ಯಾಲೆಂಡರ್ ವರ್ಷದಲ್ಲಿ ಯಾವ ಯಾವ ರೀತಿಯಾದಂಥ ವ್ಯತ್ಯಾಸಗಳು ಕಾಣುವಂಥದ್ದು. ಮೊಟ್ಟ ಮೊದಲಾಗಿ ಗುರುವು ಆ ಕ್ಷೇತ್ರದಿಂದ ತನ್ನ ಕ್ಷೇತ್ರ ಅಂದರೆ ತಾನು ಸ್ಥಿತ ಕ್ಷೇತ್ರ ಮಿಥುನ ರಾಶಿಯಲ್ಲಿ ಈಗ ಸ್ಥಿತನಾಗಿದ್ದಾನೆ. ತದನಂತರ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಕರ್ಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಖಂಡಿತ ಎಲ್ಲ ವಿಚಾರಗಳಲ್ಲೂ ಶುಭ ಫಲಗಳನ್ನು ಕಟ್ಟಿಟ್ಟ ಬುತ್ತಿಯಂತೆ ಕಾಣಬಹುದು. ಸೊ 2026ರಲ್ಲಿ ಮಿಥುನ ರಾಶಿಯವರು ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಏನೆಲ್ಲ ಕೆಲಸಗಳನ್ನ ಮಾಡಬಾರ್ದು, ಇದರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೋಡಿ, 2026 ಮೇ ನಂತರ ಇವ್ರಿಗೆ ಅದ್ಭುತ ಫಲವನ್ನು ಖಂಡಿತ ಕಾಣ್ಬೋದು. ವಿವಾಹದ ವಿಚಾರವನ್ನಂತಾದರೂ ಖಂಡಿತ ಇವ್ರಿಗೆ ಒಳ್ಳೆಯ ವಧುವಿಗೆ ಒಳ್ಳೆ ವರ, ಒಳ್ಳೆ ವರನಿಗೆ ಒಳ್ಳೆ ವಧು ಸಿಗುವಂಥ ಸಾಧ್ಯತೆಗಳು. ಅದೇ ರೀತಿ ವಿವಾಹದ ಅನುಕೂಲವೂ ಸಹ ಅದ್ಭುತವಾಗಿದೆ. ಇವರು ಯಾವ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೂ ಒಳ್ಳೆಯ ದಿನಗಳನ್ನು ನೀವು ಯಾಕೆಂದರೆ ಗುರುವಿನ ಬಲ ಸಿಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ದ್ವಿತೀಯ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಗುರುವಿನ ಸಂಚಾರ ಅತಿ ಅದ್ಭುತವಾದಂತಹ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದೊಂದು ವಿಶೇಷ. ದಶಮ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾದಾಗ ಕರ್ಮದಲ್ಲೂ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ನಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ. ನೀವೇನಾದರೂ ಕರ್ಮಾನುಸಾರ ಕರೆಕ್ಟಾಗಿ ಮಾಡಿದ್ದೇ ಆದರೆ ನಿಮಗೆ ಒಳ್ಳೆಯ ಯೋಗ, ವಿದೇಶ ಯೋಗ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ ಅಂತ ಹೇಳ್ತೀವಲ್ಲ, ಪ್ರಮೋಷನ್ ಸಿಗುವಂಥದ್ದು, ಅಥವಾ ನಿಮ್ಮ ಯಾವುದೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ಬಂತು, ಆ ಎರಡು ಪ್ರಾಜೆಕ್ಟಲ್ಲೂ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀನಿ. ಈ ರೀತಿಯಾದಂತಹ ಅನುಕೂಲ ಸಹ ಶನಿಯ ಬಲದಿಂದನೂ ಸಹ ನಾವು ಕಾಣಬಹುದು. 2026ರಲ್ಲಿ ಮಿಥುನ ರಾಶಿಯವರು ಯಾವ ರೀತಿಯಂತಹ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಅಂತ? ಈಗ ಇಲ್ಲಿ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಥರದ್ದು ಏನಿಲ್ಲ. ಅವರಲ್ಲಿ ಏನಾಗುತ್ತೆ ಅಂದರೆ ಈ ಗೊಂದಲದ ಸ್ವಭಾವದಿಂದ ಏನು ಕನ್ಫ್ಯೂಸ್ ಅಂತ ಹೇಳ್ತೀವಲ್ಲ, ಆ ಕನ್ಫ್ಯೂಸಿಂದ ಏನಾಗುತ್ತೆ ಅಂದರೆ ಯಾವುದೋ ಒಂದು ಹೂಡಿಕೆ, ಯಾವುದಾದ್ರೂ ಆಗಿರೋ ಭೂಮಿ ವಿಚಾರಕ್ಕಾಗಿರ್ಬೋದು, ಈಗ ಆನ್ಲೈನಲ್ಲಿ ಏನೋ ನಾನು ಇದು ಮಾಡ್ಕೊತೀವಿ, ಅದರಲ್ಲಿ ಏನಾದರೂ ನಾವು ಗೈನ್ ಮಾಡ್ಬೋದು ಅಂತ ಅಂದ್ಕೊಂಡು ಅಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾರಿಗೋ ಒಂದು ನಾನು ಬಡ್ಡಿ ವ್ಯವಹಾರ ಮಾಡಿಬಿಡೋಣ ಅಂದ್ಕೊಳ್ಳೋವಂಥದ್ದು, ಅಂಥ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಕೊಟ್ಟು ತೆಗೆದುಕೊಳ್ಳುವಂತಹ ವಿಚಾರ ಅಂತ ಹೇಳ್ತೀವಿ ಇದಕ್ಕೆ. ಅದರಲ್ಲೂ ಪ್ರಮುಖವಾಗಿ ಚೆಕ್ಕು, ಶ್ಯೂರಿಟಿ ಅಥವಾ ಚೀಟಿ ವ್ಯವಹಾರಗಳು, ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಅಂತ ಕಾಣುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿದ್ರೆ ಸಾಕು. ತುಂಬ ಮಾಯನೂ ಮಾಡಬೇಡಿ, ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಲ್ಲ. ಯಾಕಂದರೆ ನಾವು ಏನೋ ಒಂದು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಒಂದು ವ್ಯವಹಾರ ಮಾಡಬೇಕು, ಒಂದು ಕೆಲಸ ಕಾರ್ಯಗಳು ಮಾಡಬೇಕು, ಅದರಿಂದನೇ ನಾವು ಬೆಳಕನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಅಲರ್ಟ್ ಆಗಿದ್ದರೆ ಒಳ್ಳೆಯದು. ಬಟ್ ಮೇ, ಜೂನ್, ಜುಲೈ ನಂತರ ಸ್ವಲ್ಪ ಮಟ್ಟಿಗೆ ಬೆಳಕಿನ ಹಾದಿ ಕಾಣಿಸುತ್ತೆ. ಆ ಬೆಳಕಿನಿಂದ ನೀವು ಜೀವನವನ್ನು ಇನ್ನೂ ಅದ್ಭುತವಾಗಿ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿದೆ. 2026ರಲ್ಲಿ ಮಿಥುನ ರಾಶಿಯವರು ಕೊಟ್ಟು ತಗೊಳ್ಳುವಂಥ ವಿಚಾರದಲ್ಲಿ ಹುಷಾರಾಗಿರಬೇಕು ಅಂತ ಹೇಳಿದ್ರಿ. ಅದೇ ರೀತಿ ಅಂದರೆ ಈಗ ಹೊಸ ಬೈಕ್ ತಗೊಳ್ಳುವಂಥದ್ದಾಗಿರ್ಬೋದು, ಕಾರು, ಸೈಟು, ಮನೆ, ಈ ಥರದಲ್ಲೂ ಕೂಡ ಇದು ಕೂಡ ಅನ್ವಯ ಆಗುತ್ತಾ ಈ 4 ಕೂಡ ಅಂತ? ಅದು ಅನ್ವಯ ಆಗುತ್ತೆ, ಆದರೆ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತೀವಿ. ನಾವು ಯಾವಾಗ ಗುರುವು ಆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಆವಾಗ ಗುರುವಿನ ಬಲ ಕಮ್ಮಿ. ಅದಕ್ಕೆ ನಾವು ಗುರುವಿಗೆ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತೀವಿ. ಅಂದರೆ ಕೇಂದ್ರದಲ್ಲಿ ಸ್ಥಿತನಾದಾಗ ಕೇಂದ್ರಾಧಿಪತ್ಯ, ಶುಭ ಗ್ರಹಗಳು ಕೇಂದ್ರದಲ್ಲಿ ಸ್ಥಿತನಾದಾಗ ಕೇಂದ್ರಾಧಿಪತ್ಯ ದೋಷ ಹೇಳ್ತೀವಿ.
ಇಲ್ಲಿ ಏನು ಹೇಳ್ತೀವಿ ಅಂದರೆ ಯಾವಾಗ ಆ ರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಅಷ್ಟು ಒಳ್ಳೇದು ಮಾಡಲ್ಲ. ತನ್ನ ರಾಶಿ ತನ್ನ ಸ್ಥಿತ ರಾಶಿಯಿಂದ ಪಕ್ಕದ ರಾಶಿಗೆ ಹೋದಾಗ 2ನೇ ಮನೆಗೆ ಹೋದಾಗಲೇ ತುಂಬ ಅದ್ಭುತ. 2ನೇ ಮನೆಗೆ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿ ಅಷ್ಟೇ. ಸ್ಟಾರ್ಟ್ ಮಾಡಿದಾಗ ಅದ್ಭುತವಾದಂಥ ಫಲವನ್ನು ಸಹ ಕಾಣ್ತೀರಾ. ಜೊತೆಗೆ ಶನಿಯ ಬಲವನ್ನು ಸಹ ಸಂಪೂರ್ಣವಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ. ಮಿಥುನ ರಾಶಿಯವರಿಗೆ 2026ರಲ್ಲಿ ಯಾವ ದೇವರ ಅನುಗ್ರಹವಿದೆ ಅಂತ? ಖಂಡಿತ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ ದೇವರ ಅನುಗ್ರಹ ಅದ್ಭುತವಾಗಿದೆ. ಈ ಒಂದು ಪರಿಹಾರ ಅಂದರೆ ಏನಿಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಪ್ರತಿನಿತ್ಯ ನಿಮ್ಗೆ ಎಷ್ಟು ಸತಿ ಆಗುತ್ತೋ ಒಂದು 11 ಬಾರಿ ಆದರೂ ಸರಿ ಪಠನೆ ಮಾಡ್ಕೊಂಬಂದಿದ್ದರೆ ಖಂಡಿತ ಲಕ್ಷ್ಮೀನಾರಾಯಣ ನಿಮಗೆಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಾರೆ. ಅದೇ ರೀತಿ ಮೇ ನಂತರ ಅದ್ಭುತ ಫಲಗಳನ್ನು ಸಹ ನೀವು ಕಾಣಬಹುದು. ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರ್ಬೋದು. ದೇವಸ್ಥಾನ ಖಂಡಿತ ನೀವು ತಿರುಪತಿಗೆ ಅಂದ್ಕೊಂಡಿರ್ತೀರ. ಎಷ್ಟೋ ಜನ ಮಿಥುನ ರಾಶಿಯವರು ತಿರುಪತಿಗೆ ಅಂಟ್ಕೊಂಡಿರ್ತಾರೆ, ಆದರೆ ದೇವ್ರ ಸ್ಥಾನಗಳಿಗೆ ಓಕೆ ಇರಲ್ಲ, ಅವ್ರಿಗೆ ಆಗ್ತಾ ಇರಲ್ಲ, ಯಾಕಂದ್ರೆ ಅದು ಅನುಕೂಲ ಆಗಿರಲ್ಲ. ಸೊ ಅಲ್ಲಿ ಒಂದು ಬಾರಿ ಹೋಗಿ ಬನ್ನಿ, ಖಂಡಿತ ಒಳ್ಳೆಯ ಒಂದು ಫಲವನ್ನು ನೀವು ಖಂಡಿತ ಕಾಣಬಹುದು. ಗೊತ್ತಿದ್ದೋ ಗೊತ್ತಿರಲ್ದಂಗೋ ಮಾಡುವಂತಹ ಒಂದು ಸಮಸ್ಯೆಗಳಿಗಾಗಿರ್ಬೋದು ಅಥವಾ ಏನಾದರೂ ಒಂದು ಎದುರಿಸುವಂಥ ಸಮಸ್ಯೆಗಳಿಗೆ 2026ರಲ್ಲಿ ಮಿಥುನ ರಾಶಿಯವರಿಗೆ ಪರಿಹಾರಗಳೇನೆಲ್ಲ ಇದೆ ಅಂತ? ಪರಿಹಾರ ನಾನು ಆಗಲೇ ತಿಳಿಸ್ಕೊಟ್ಟಂಗೆ ವೆಂಕಟರಮಣನ ದೇವಸ್ಥಾನ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವಾಗಿರ್ಬೋದು, ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಇದೆಲ್ಲ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು. ಜೊತೆಗೆ ರಾಹುವಿನ ದೃಷ್ಟಿ ಸಹ ಇರೋದನ್ನು ದುರ್ಗೆ ಸ್ಮರಣೆಯನ್ನು ಮಾಡಿದ್ರು ಸಹ ಇನ್ನೂ ಅದ್ಭುತವಾದಂತಹ ಫಲವನ್ನು ನೀವು ಕಾಣ್ಬೋದು. ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗುವುದು? ಸ್ವಲ್ಪ ಶೋಲ್ಡರ್ ಪೇನ್ ಬರುವಂಥದ್ದು, ಈ ಕುತ್ತಿಗೆ ಸಂಬಂಧಪಟ್ಟಂತಹ ನೋವುಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದನ್ನು ಹೊರತುಪಡಿಸಿದ್ರೆ ಇನ್ಮಿಕ್ಕೆಲ್ಲ ನಾರ್ಮಲ್ ಆಗಿ ಜೀವನವನ್ನು ಸಾಗಿಸ್ತೀರಾ. ಎಸ್, ಧನ್ಯವಾದಗಳು ಗುರುಜಿ. 2026ರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.